ಆಹಾರ ಕುರಿತ ಜಾಗೃತಿ ನಮ್ಮೆಲ್ಲರ ಹೊಣೆ. ನಮ್ಮ ಹಿರಿಯರು ಸಾವಯವ ಹಾಗೂ ಹೆಚ್ಚು ಸಂಸ್ಕರಿಸದೇ ಇರುವ ಆಹಾರವನ್ನು ಸೇವಿಸುತ್ತಾ ಆರೋಗ್ಯಕ ಜೀವನವನ್ನು ನಡೆಸುತ್ತಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಮತ್ತು ಒತ್ತಡದ ಜೀವನ ಸಾಗಿಸುತ್ತಿರುವ ನಮಗೆಲ್ಲ ಆಹಾರಕ್ಕೆ ಸಂಬಂಧಿಸಿದಂತೆ ಸುರಕ್ಷತೆ ಮತ್ತು ಜಾಗೃತಿ ಅತಿ ಮುಖ್ಯವಾಗಿದೆ. ಎಲ್ಲರಿಗೂ ಆಹಾರವನ್ನು ಒದಗಿಸುವುದು ಸಹ ಸವಾಲಾಗಿದೆ ಹಾಗೂ ನಾವೆಲ್ಲ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಸ್ಕರಿಸಿದ ಆಹಾರವನ್ನು ಸೇವಿಸುವುದು ಅನಿವಾರ್ಯವಾಗಿದೆ. ತಯಾರಿಸಿದ ಗೋಬಿ ಮಂಚೂರಿ ಹಾಗೂ ಮಕ್ಕಳು ಹೆಚ್ಚು ಇಷ್ಟಪಡುವ ಕಾಟನ್ ಕ್ಯಾಂಡಿ ಮತ್ತು ಲಿಕ್ವಿಡ್ ನೈಟ್ರೋಜಿನ್ ಬಳಸುವ ಕುರಿತಂತೆ ನಮ್ಮ ಇಲಾಖೆಯಿಂದ ಬಿಗಿ ಕ್ರಮವನ್ನು ತೆಗೆದುಕೊಂಡಿರುತ್ತೇವೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಆಹಾರ ತಯಾರಿಸುವ ಮತ್ತು ವಿತರಿಸುವ ಸ್ಥಳಗಳಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ನೋಡುತ್ತಿದ್ದೇವೆ. ರಾಜ್ಯ ಸಂಚಾರಿ ಆಹಾರ ಪ್ರಯೋಗಾಲಯವು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಾ ಜಾಗೃತಿಯನ್ನು ಮೂಡಿಸುತ್ತಿದೆ. ಆಹಾರ ಕಲಬೆರಕೆ ಎನ್ನುವುದು ಒಂದು ರೀತಿಯ ಕಳೆ ಇದ್ದಂತೆ. ನಾವು ಇದನ್ನು 100% ತೆಗೆದುಹಾಕುವುದು ಅಸಾಧ್ಯ. ಆದುದರಿಂದ ಇದನ್ನು ತೊಡೆದುಹಾಕುವಲ್ಲಿ ಸರ್ಕಾರವು ಆಹಾರ ಉದ್ದಿಮೆಗಳ ತಪಾಸಣೆ, ಆಹಾರ ಮಾದರಿಗಳ ವಿಶ್ಲೇಷಣೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು, ಇದಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಮತ್ತು ಸಹಭಾಗಿತ್ವ ಅತ್ಯಗತ್ಯ ಎಂಬುದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಆಹಾರ ತಯಾರಿಕೆ, ಸಂಸ್ಕರಣೆ, ವಿತರಣೆ, ಮಾರಾಟಕ್ಕೆ ಸಂಬಂಧಿಸಿದಂತೆ ಎಲ್ಲ ವರ್ತಕರೂ ಸಹ FSSAI ಅಡಿಯಲ್ಲಿ ಪರವಾನಗಿ ಪಡೆಯುವುದು ಅತ್ಯವಶ್ಯಕವಾಗಿರುತ್ತದೆ. ಸಾರ್ವಜನಿಕರು ಆಹಾರ ಪದಾರ್ಥಗಳನ್ನು ಖರೀದಿಸುವಾಗ ಆಹಾರದ ಪ್ಯಾಕೆಟ್ ಮೇಲೆ ನಮೂದಿಸುವ FSSAI ಏಜೆನ್ಸಿ, ISI ಫಾರ್ಟಿಫಿಕೇಷನ್ ಲೋಗೋಗಳು, ಪೋಷಕಾಂಶಗಳ ವಿವರಗಳು ಹಾಗೂ ತಯಾರಿಸಿದ ಹಾಗೂ ಅವಧಿ ಮೀರಿದ ದಿನಾಂಕವನ್ನು ಸಹ ದೃಢೀಕರಿಸಿಕೊಳ್ಳಬೇಕು. ಆರೋಗ್ಯವಂತ ಸಮಾಜ ರಾಜ್ಯದ ಮತ್ತು ದೇಶದ ಸಮೃದ್ಧಿ ಮತ್ತು ಏಳಿಗೆಗೆ ಅತ್ಯಂತ ಸಹಕಾರಿ. ಆರೋಗ್ಯವಂತ ಸಮಾಜಕ್ಕಾಗಿ ಆರೋಗ್ಯಕರ ಆಹಾರ ಸೇವನೆ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಆರೋಗ್ಯ ಸಚಿವನಾಗಿ ನನ್ನ ಸಲಹೆ ಇಷ್ಟೇ: ಕ್ಷಣಿಕ ರುಚಿಗಿಂತ ಸ್ವಾಸ್ಥ್ಯಯುತ ಆಹಾರದ ಬಗ್ಗೆ ಗಮನ ನೀಡಿ.